ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಚೆಲ್ಲಾಟ ಆಡಿದೆ ಕೇಂದ್ರ ಸರ್ಕಾರ. ಬಿಜೆಪಿ ಯಾವ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ ಕೇಂದ್ರ ಸರ್ಕಾರದಿಂದ ಯಾವ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಪ್ರಶ್ನೆ ಪತ್ರಿಕೆಗಳ ಮಾರಾಟದ ಉದ್ಯೋಗವನ್ನು ಬಿಜೆಪಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಮೋದಿ ಅವರ ಮಾತಿನಲ್ಲೇ ಹೇಳಬೇಕು ಅಂದ್ರೆ ಪ್ರಶ್ನೆ ಪತ್ರಿಕೆ ಮಾರಾಟದ ಉದ್ಯೋಗ ನಡೀತಾ ಇದೆ. 100 ಬಾರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದರೂ ಕೂಡ ಕೇಂದ್ರ ಸರ್ಕಾರ ಹೊಣೆಗಾರಿಕೆಯನ್ನು ಒತ್ತಡ ಕಡಿಯಿಲ್ಲ. 23 ಲಕ್ಷ ಯುವಕರ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಿದ್ದಾರೆ. 5 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಖಿನ್ನತೆಗೆ ಒಳಗಾಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ, ರಾಹುಲ್ ಗಾಂಧಿ ಅವರ ಬೇಡಿಕೆಗೆ ಕರ್ನಾಟಕದ ಯುವ ಕಾಂಗ್ರೆಸ್ ತಾವು ಬೆಂಬಲವಾಗಿ ನಿಂತಿದ್ದೀರಿ. ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಘೋಷಣೆ ಕೊಟ್ಟಿದ್ದಾರೆ. ಅದಕ್ಕೆ ಬೆಂಬಲವಾಗಿ ತಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಿರುದ್ಯೋಗದಿಂದ ಬಳಲುತ್ತಾ ಇದ್ದಾರೆ. ರೈತರು ಆದಾಯ ದ್ವಿಗುಣ ಆಗಲಿಲ್ಲ, ಬಳಲ್ತಾ ಇದ್ದಾರೆ. ಕಾರ್ಮಿಕರಿಗೆ ಆದಾಯ ಕಡಿಮೆ ಆಗ್ತಾ ಇದೆ, ವೆಚ್ಚ ಜಾಸ್ತಿ ಆಗ್ತಾ ಇದೆ, ಬಳಲ್ತಾ ಇದ್ದಾರೆ. ಆದರೆ ಮಾನ್ಯ ಮೋದಿ ಅವರು ಕಿಲಾಡಿ ಆಗಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಅವರು ಹೇಳ್ದಂಗೆ ಕಿಲಾಡಿ ಆಗಿದ್ದಾರೆ. ಮೆಲೋಡಿ ಕೊಟ್ಟ ಕಿಲಾಡಿ ಅಂತ ಮೋಜು ಮಸ್ತಿನಲ್ಲಿ ತೊಡಗಿದ್ದಾರೆ ಮೋದಿ ಅವರು. 5 ರಾಷ್ಟ್ರಗಳ ಪ್ರವಾಸ ಮಾಡ್ತಾ ಇದ್ದಾರೆ. 5 ರಾಷ್ಟ್ರಗಳಿಂದ ಭಾರತಕ್ಕೆ ಬರುವಂತಹ ಆದಾಯ 0. ನಮಗೆ ನಿಮಗೆ ಉಪದೇಶ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ನ ಕಡಿಮೆ ಉಪಯೋಗಿಸಿ, ಬಸ್ಗಳಲ್ಲಿ ಓಡಾಡಿ, ಕಾರುಗಳನ್ನ ಬಿಡಿ, ಆನ್ಲೈನ್ ಕೆಲಸ ಮಾಡಿ, ಆನ್ಲೈನ್ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಅಂತ ಉಪದೇಶ ಕೊಟ್ಟರು. ಚಿನ್ನ ಕೊಂಡ್ಕೊಂಬೇಡಿ, ವಿದೇಶ ಪ್ರವಾಸ ಮಾಡಬೇಡಿ ಉಪದೇಶ ಕೊಟ್ಟರು. ತಾವು ಉಪದೇಶ ಮಾಡ್ದಂಗೆ ನಡ್ಕೊಂತಾ ಇದ್ದಾರೆ ಅವರು. ವಿದೇಶ ಪ್ರವಾಸದಲ್ಲಿ ಏನು ಸಂಪಾದನೆ ಮಾಡಿದ್ರು ಅವರು ಈ ಸಮಯದಲ್ಲಿ. ಇವತ್ತು ಡಾಲರ್ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ, ರೂಪಾಯಿ ಮೌಲ್ಯ ಪಾತಾಳಕ್ಕೆ ಹೋಗ್ತಾ ಇದೆ. ಮೋದಿಯ ವರ್ಚಸ್ಸು ಪಾತಾಳಕ್ಕೆ ಹೋಗ್ತಾ ಇದೆ. ಕೇಂದ್ರ ಸರ್ಕಾರದ ಮೌಲ್ಯ ಪಾತಾಳಕ್ಕೆ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ವಿಷಯಕ್ಕೆ ತುಟುಕ್ಬಿಟ್ಟಕ್ಕನ್ನಲ್ಲ. ಕಣ್ಣು ಮುಚ್ಕೊಂಡು ಕುಂತಿರೋ ಕುರುಡನ್ ತರ ಇದೆ, ಕಿವಿ ಇಲ್ದರೆ ಕಿವುಡನ್ ತರ ಇದೆ, ಬಾಯಿ ಇಲ್ಲದೆ ಮೂಗುನ್ ತರ ಇದೆ. ಇವತ್ತು 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಚೆಲ್ಲಾಟ ಆಡಿದಂತಹ ಧರ್ಮೇಂದ್ರ ಪ್ರಧಾನ್ ವಿರುದ್ಧವಾಗಿ ಧರ್ಮೇಂದ್ರ ಪ್ರಧಾನ್ ಅಂತ ಕೇಳಲು ಕೂಡ ಅವರ ವಿರುದ್ಧ ಕ್ರಮ ಜರುಗಿಸಿಲ್ಲ ಮೋದಿ ಅವರು. ಮೋದಿ ಅವರ ಪ್ರೇರಣೆ ಅದಕ್ಕಿದೆ. ಈ ಪ್ರಶ್ನೆ ಪತ್ರಿಕೆ ಮಾರಾಟ ದಂಡ ಮಾಡೋ ಬಿಜೆಪಿಗರಿಗೆ ಮೋದಿ ಅವರ ಆಶೀರ್ವಾದ ಇದೆ ಅಂತ ಇದರಿಂದ ಗೊತ್ತಾಗ್ತದೆ. ಇವತ್ತು ನಿರುದ್ಯೋಗಿ ಯುವ ಜನತೆಯನ್ನ ಕಾಕ್ರೋಚ್ಗೆ ಹೋಲಿಸಿದ್ರು. ಈ ದೇಶದಲ್ಲಿ ಹೊಸ ರೀತಿಯ ಹೋರಾಟ ಶುರುವಾಗಿದೆ. ನೀವು ನೋಡಿರ್ಬೋದು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 1 ಕೋಟಿ ಜನ 4 ದಿನದೊಳಗೆ ಆ ಟ್ರೆಂಡಿಂಗ್ಗೆ ಫಾಲೋ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಅವರ ಆಕ್ರೋಶ, ಆ ಯುವ ಜನತೆಯ ಆಕ್ರೋಶ, ಅವರ ನೋವು, ಅವರ ಭವಿಷ್ಯ ಉಜ್ವಲವಾಗಿ ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಯುವಕರು ಆಕ್ರೋಶಗೊಂಡಿದ್ದಾರೆ. ಇವನ್ ಕರ್ನಾಟಕದಲ್ಲೂ ಅಷ್ಟೇ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ತೋರ್ತಾ ಇದೆ 12 ವರ್ಷಗಳಿಂದ. ನೀವು ವಿದ್ಯಾಭ್ಯಾಸ ಮಾಡ್ತೀವಿ ಅಂದ್ರೆ ಅವ್ರಿಗೆ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ನಿಮಗೆ ಹಣವನ್ನು ಬಿಡುಗಡೆ ಮಾಡೋದಿಲ್ಲ. ನಾವು ಸಿಇಟಿ ಮುಖಾಂತರ ನಮ್ಮ ವಿದ್ಯಾರ್ಥಿಗಳಿಗೆ, ಕನ್ನಡಿಗರಿಗೆ ನಾವು ಇಂಜಿನಿಯರಿಂಗು ಮತ್ತೆ ಮೆಡಿಕಲ್ ಸೀಟ್ ಹಂಚಿಕೆ ಮಾಡ್ತೀವಿ ಅಂದ್ರೆ ಅವಕಾಶ ಕೊಡೋದಿಲ್ಲ. ನೀಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಬಟ್ ನೀಟ್ ಮುಖಾಂತರ ಪ್ರಶ್ನೆ ಪತ್ರಿಕೆಗಳನ್ನು ಮಾರಾಟ ಮಾಡಿ ನಮ್ಮ ಕನ್ನಡಿಗರಿಗೆ, ದಕ್ಷಿಣ ಭಾರತೀಯರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಇದರ ವಿರುದ್ಧ ಹೋರಾಟ ಆಗಬೇಕು. ಇದರ ವಿರುದ್ಧ ನೀಟ್ ವಿರುದ್ಧ ನಿರ್ಣಯ ಆಗಬೇಕು. ಕರ್ನಾಟಕ ಸರ್ಕಾರ ನಿರ್ಣಯ ಮಾಡಿದೆ. ತಮಿಳುನಾಡು ಮಾದರಿಯಲ್ಲೇ ಕರ್ನಾಟಕ ಸರ್ಕಾರ ನೀಟನ್ನು ನಾವು ಒಪ್ಪೋದಿಲ್ಲ, ಬೇಡ ಅಂತ ನಿರ್ಣಯ ಮಾಡಿದೆ. ಆದರೆ ಕಾನೂನು ಹೋರಾಟ
ಇದೆ. ಇವತ್ತು ನಿಮ್ಮೆಲ್ಲರ ಹೋರಾಟಕ್ಕೆ ಮಣಿದು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಕಾನೂನು ಹೋರಾಟ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೂ ಕೂಡ ನೀಟ್ ಪರೀಕ್ಷೆಯನ್ನ ಮಾಡೋ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ತಾವೇ ಸೀಟನ್ನು ಹಂಚಿಕೆ ಮಾಡೋ ಅವಕಾಶಕ್ಕೆ ಬೇಡಿಕೆಯನ್ನ ಇಡಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರೆ. ಮಂಜುನಾಥ್ ಗೌಡರ ಮುಖಾಂತರ ತಾವೆಲ್ಲರೂ ಆಗ್ರಹ ಮಾಡಬೇಕು. ನೀಟ್ ಪರೀಕ್ಷೆಯನ್ನ ಮುಂದಿನ ವರ್ಷದಿಂದಾದರೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗರ ಸರ್ಕಾರ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಒತ್ತು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ.